ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ 33ನೇ ದಿವಸ ಯುದ್ಧ ಒಂದು ಪಾಡಿಗೆ ನಡೀತಾ ಇದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಮತ್ತೀಗ ಹೊಸ ಸ್ಟೇಟ್ಮೆಂಟ್, ಒಂದು ತಿಂಗಳಲ್ಲಿ ಯುದ್ಧ ನಿಲ್ಲಿಸುವಂತ ನಿಟ್ಟಿನಲ್ಲಿ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಸುಳಿವನ್ನ ಟ್ರಂಪ್ ಕೊಟ್ಟಿದ್ದಾರೆ, ಯುದ್ಧ ನಿಲ್ಲಿಸುವಂತ ಸುಳಿವು. 2-3 ವಾರಗಳಲ್ಲಿ ಇರಾನ್ ಅನ್ನ ನಾವು ತೊರಿತೀವಿ, ಶೀಘ್ರವೇ ಇರಾನ್ ಬಿಟ್ಟು ನಾವು ವಾಪಸ್ ಹೋಗ್ತೀವಿ, ಯುದ್ಧಕ್ಕೆ ಅಂತ್ಯ ಹಾಡುವಂತ ಸುಳಿವನ್ನ ಟ್ರಂಪ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯುದ್ಧದಲ್ಲಿ ಏಕಾಂಗಿಯಾದ್ರ ಡೊನಾಲ್ಡ್ ಟ್ರಂಪ್, ಈ ಚರ್ಚೆ ಈಗ ಆರಂಭ ಆಗಿದೆ. ನ್ಯಾಟೋ ರಾಷ್ಟ್ರಗಳಿಂದ ಟ್ರಂಪ್ ನೀತಿಗೆ ಖಂಡನೆ ವ್ಯಕ್ತವಾಗಿದೆ. ಅಮೆರಿಕಾಗೆ ವಾಯುಮಾರ್ಗ ಬಂದ್ ಮಾಡಿವೆ 3 ರಾಷ್ಟ್ರಗಳು. ವಾಯುಮಾರ್ಗ ಬಂದ್ ಮಾಡಿರೋದು ಫ್ರಾನ್ಸ್, ಇಟಲಿ ಹಾಗೇನೆ ಸ್ಪೇನ್. ಅಮೆರಿಕಾದ ಯುದ್ಧ ವಿಮಾನಗಳು ನಮ್ಮ ವಾಯು ಮಾರ್ಗದಲ್ಲಿ ಹಾರಾಡಬಾರದು ಅಂತ ಹೇಳಿ ನಿರ್ಬಂಧವನ್ನ ವಿಧಿಸಿವೆ ಈ 3 ದೇಶಗಳು. ಒಂದ್ ಕಡೆ ನ್ಯಾಟೋ ರಾಷ್ಟ್ರಗಳಿಂದ ಟ್ರಂಪ್ ನೀತಿಗೆ ಖಂಡನೆ ವ್ಯಕ್ತವಾಗ್ತಾ ಇದ್ರೆ, ಗಲ್ಫ್ ದೇಶಗಳಿಂದ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅಮೆರಿಕ ತಾನಾಗೆ ಬಂತು, ದಾಳಿಯನ್ನ ಶುರು ಮಾಡ್ತು, ಯುದ್ಧ ಆರಂಭ ಮಾಡ್ತು, ಈಗ ನಮ್ ಸಪೋರ್ಟ್ ಕೇಳಿದ್ರೆ ಹೆಂಗೆ? ಸೊ ಇವಾಗ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು ಅಗತ್ಯನೇ ಇಲ್ಲ, ನಾವಂತೂ ಈ ಸುದ್ದಿಗೆ ಬರೋದಿಲ್ಲ ಅಂತ ನೇರವಾಗಿ ಹೇಳಿರೋದ್ರಿಂದ ಈಗ ಟ್ರಂಪ್ ಏಕಾಂಗಿ ಆದ್ರ ತಮ್ಮ ಹುಚ್ಚುತನದ ನಿರ್ಧಾರಗಳಿಗೆ ಈಗ ಇಡೀ ಜಗತ್ತನ್ನೇ ಒಂಥರ ಆತಂಕದ ಕಷ್ಟದ ಪರಿಸ್ಥಿತಿಯಲ್ಲಿ ಟ್ರಂಪ್ ತಳ್ಳಿಟ್ಟಿದ್ದಾರೆ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಭಾರಿ ಏರಿಕೆ ಆಗಿದೆ. 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 195 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇವತ್ತಿನ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 2078 ರೂಪಾಯಿ. ಮಾರ್ಚ್ 1ಕ್ಕೆ 114 ರೂಪಾಯಿ ಏರಿಕೆ ಆಗಿತ್ತು. ಅಡುಗೆ ಸಿಲಿಂಡರ್ ಬೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ಏರಿಕೆ ಇಲ್ಲ. ಇದೀಗ ಯುದ್ಧದ ಎಫೆಕ್ಟ್ ಇಂದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಲಾಗಿದೆ. ಒಂದ್ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಸಮಸ್ಯೆ, ಇನ್ನೊಂದ್ ಕಡೆ ಮ್ಯಾಕ್ಸಿಮಮ್ ನಾವು ಕೊಡೋಕ್ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದ್ರು ಕೂಡ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ಈಗ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಇವತ್ತು ಭಾರಿ ಬೆಲೆ ಏರಿಕೆ ಆಗಿದೆ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ನಲ್ಲಿ. ಇನ್ನು ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ ಸಿಕ್ಕಾಪಟ್ಟೆ ದರ ಏರಿಕೆ ಆಗಿದೆ. ಪೆಟ್ರೋಲ್ ದರದಲ್ಲಿ ಒಂದೇ ದಿನ 7 ರೂಪಾಯಿ ಏರಿಕೆ ಮಾಡಲಾಗಿದೆ. ಡೀಸೆಲ್ ಬೆಲೆಯಲ್ಲಿ ಒಂದೇ ದಿನ 25 ರೂಪಾಯಿ ಏರಿಕೆ ಮಾಡಲಾಗಿದೆ. ಇವತ್ತಿನ ಪೆಟ್ರೋಲ್ ದರ ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ 119 ರೂಪಾಯಿ ಇದೆ ಪೆಟ್ರೋಲ್ದು. ಇನ್ನು ಇವತ್ತಿನ ಡೀಸೆಲ್ ದರ ಲೀಟರ್ಗೆ 123 ರೂಪಾಯಿ ಆಗಿದೆ. ರೇಟ್ ಹೆಚ್ಚಾಗಿದೆ ಅಂತ ಹೇಳಿ ಶೆಲ್ ಪೆಟ್ರೋಲ್ ಬಂಕ್ ನಿಂದ ಜನ ವಾಪಸ್ ಹೋಗ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ದರ ಕಮರ್ಷಿಯಲ್ ಜಾಸ್ತಿ ಆಗಿದೆ ಇವತ್ತಿಂದ, ಅದು ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. ಇನ್ನೊಂದ್ ಕಡೆ ಪೆಟ್ರೋಲ್ ಡೀಸೆಲ್ ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ ಪ್ರತಿದಿನ ನೋಡ್ತಾ ಇದೀವಿ ರೇಟ್ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಪೆಟ್ರೋಲ್ ದರ ನೋಡಿ 119 ರೂಪಾಯಿಗೆ ಏರಿಕೆ ಆಗಿದೆ. ಯುದ್ಧದ ಎಫೆಕ್ಟ್ ಹಾಗೇನೆ ಯುದ್ಧ ಇನ್ನು ಎಷ್ಟು ದಿನ ಮುಂದುವರಿಬಹುದು, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಪ್ರತಿದಿನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಂದ್ರೆ ಟ್ರಂಪ್ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಅದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಬಟ್ ಏಕಾಂಗಿ ಆಯ್ತಾ ಈಗ ಅಮೆರಿಕ ಟ್ರಂಪ್ ಹುಚ್ಚುತನದ ನಿರ್ಧಾರದಿಂದ? ಸೊ ಈಗ ಏಕಾಂಗಿಯಾಗಿ ಹೋರಾಡುವಂತ ಪರಿಸ್ಥಿತಿ, ಹಂಗಾಗಿ ಅವರೇ ವಾಪಸ್ ಹೋಗೋ ನಿರ್ಧಾರಕ್ಕೆ ಬಂದ್ರ? ಖಂಡಿತ ಶರ್ಮಿತಾ, ಟ್ರಂಪ್ ಏಕಾಂಗಿನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಗಲ್ಫ್ ದೇಶದಲ್ಲಿರ್ತಕ್ಕಂಥ ಗಲ್ಫ್ ಕಂಟ್ರೀಸ್ನಲ್ಲಿರ್ತಕ್ಕಂಥ ಸಾಕಷ್ಟು ಲೀಡರ್ಸ್ಗಳು ಕೂಡ ಅಮೆರಿಕಾಗೇನು ಮೊದಲಿಂದ ಸ್ನೇಹದಲ್ಲಿದ್ದು ಈಗ ಅಮೆರಿಕಕ್ಕೆ ಸಪೋರ್ಟ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ಯಾಕೆಂದರೆ ತಿರುಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡಬೇಕಿತ್ತು, ಆದರೆ ಯಾವುದೇ ದೇಶಗಳು ಮಾಡ್ತಾ ಇಲ್ಲ. ಸೌದಿ ಒಂದು ಬಿಟ್ಟರೆ ಉಳಿದಂತೇನು ನಾವು ದುಬೈ, ಕುವೈತು, ಕತಾರ್ ನೋಡಿದರೆ ಅಲ್ಲಿ ಸಾಕಷ್ಟು ಅಮೇರಿಕದ ಉದ್ಯಮಿಗಳು ಹೂಡಿಕೆ ಮಾಡಿದರೆ. ಸೊ ಅವುಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಿರ್ತಕ್ಕಂಥದ್ದು ಇರಾನು. ಇನ್ನೊಂದು ಇರಾನ್ ಒಂದು ಕಟ್ಟು ಸಂದೇಶ ಕೊಟ್ಟಿದೆ, ಏನಂದರೆ ನಿಮ್ಮಲ್ಲಿರ್ತಕ್ಕಂಥ ಏನೀಗ ಅಮೇರಿಕಾ ಬೇಸ್ಡ್ ಕಂಪ್ನಿಗಳೇನೆ ಸಾಕಷ್ಟು ಈಗ ಮೆಟಾ ಇರ್ಬೋದು, ಮೈಕ್ರೋಸಾಫ್ಟು, ಗೂಗಲ್ಲು, HP, IBM ಮತ್ತು ಟೆಸ್ಲಾ ಈ ಕಂಪನಿಗಳನ್ನ ಟಾರ್ಗೆಟ್ ಮಾಡಿ ನಾವು ಚಿಂದಿ ಉಡಾಯಿಸ್ತೀವಿ ಅಂತ ಈಗಷ್ಟೇ ಇರಾನ್ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅಮೇರಿಕಕ್ಕೆ ಒಂದು ರೀತಿಯ ಒತ್ತಡ ಹೆಚ್ಚಾಗಿದೆ. ಅಂದರೆ ಯುದ್ಧವನ್ನು ನಿಲ್ಲಿಸಲೇಬೇಕು, ನೀವು ಬೇರೆ ದಾರಿಲ್ಲ ಅಂತ. ಮತ್ತು ಅಮೇರಿಕದಲ್ಲಿ ನಿನ್ನೆ ನೋಡಿದ್ರೆ ನಾವು ಕಳೆದ 1 ತಿಂಗಳಲ್ಲಿ ಏನೋ ಅಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಇದು ಕೂಡ ಅಲ್ಲಿ ಅಮೇರಿಕದ ಜನತೆ ಏನೋ ಟ್ರಂಪ್ ಮೇಲೆ ಒತ್ತಡ ಇರ್ತಾರೆ, ಯುದ್ಧವನ್ನು ನಿಲ್ಲಿಸಲೇಬೇಕು ನೀವು ಅಂತಕ್ಕಂಥದ್ದು. ಹೀಗಾಗಿ ಇವತ್ತು ರಾತ್ರಿ ಏನೋ ಟ್ರಂಪ್ ಅಮೇರಿಕದ ಜನತೆಯನ್ನು ಉದ್ದೇಶಿಸಿ ಒಂದು ಮಾತಾಡ್ತಾರೆ, ಭಾಷಣ ಇದೆ ಅಂತಿದ್ರೆ ಮೋಸ್ಟ್ಲಿ ಆ ಭಾಷಣದಲ್ಲಿ ಏನಾದರೂ ಯುದ್ಧದಲ್ಲಿ ನಿಲ್ಲಿಸುವಂಥ ಮತ್ತು 2-3 ವಾರಗಳಲ್ಲಿ ನಾವು ಇರಾನ್ನ ಖಾಲಿ ಮಾಡಿ ವಾಪಸ್ ಹೋಗ್ತೀವಿ ಅಂತ ಆಲ್ರೆಡಿ ಟ್ರಂಪ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ನೋಡಿದರೆ ಒಂದು 2-3 ವಾರದಲ್ಲಿ ಅಮೇರಿಕ ಯುದ್ಧವನ್ನು ನಿಲ್ಲಿಸುವಂಥ ಸಾಧ್ಯತೆ ಇದೆ. ಅದೇ ಅಂದರೆ ಏನು ಕಂಡೀಷನ್ ಹಾಕಿದ್ದು ಇವ್ರ ಕಂಡೀಷನ್ಗೆ ಅವರು ಒಪ್ತಾ ಇಲ್ಲ. ಹಾಗಾಗಿ
ಯಾವುದೇ ಕಂಡೀಷನ್ ಇಲ್ದೇ ಯುದ್ಧವನ್ನು 2-3 ವಾರಗಳಲ್ಲಿ ಅಂತ್ಯ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಇದು ಆಗುತ್ತೋ ಇಲ್ವೋ ಅಂತಕ್ಕದ್ದು ನೋಡಬೇಕು. ಯಾಕೆಂದರೆ ಬಹುತೇಕವಾಗಿ ನೋಡಿ, ಗಲ್ಫ್ ಕಂಟ್ರೀಸ್ ಬಿಟ್ಟರೆ ನಾವು ಈಗ ತಾನೇ ತೋರಿಸ್ತಾ ಇದ್ವಿ, ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಏನು 25 ರೂಪಾಯಿ ಮತ್ತು ಪೆಟ್ರೋಲ್ 7 ರೂಪಾಯಿ ಜಾಸ್ತಿ ಆಗಿದೆ. ಈ ಪ್ರಮಾಣದಲ್ಲಿ ಕಳೆದ ಸಾಕಷ್ಟು ದಶಕಗಳನ್ನ ನೋಡಿದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಈ ಮಟ್ಟದಲ್ಲಿ ಏರಿಕೆ ಕಂಡಿರಲಿಲ್ಲ. ಯಾವಾಗಲೂ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿತ್ತು, ಡೀಸೆಲ್ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಜಾಸ್ತಿ ಆಗ್ತಾಯಿತ್ತು. ಆದರೆ ಇವತ್ತು ನೋಡಿದ್ರೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಏನು ಪೆಟ್ರೋಲ್ಗೆ 7 ರೂಪಾಯಿ, ಡೀಸೆಲ್ಗೆ 25 ರೂಪಾಯಿ, ಅತಿ ದೊಡ್ಡ ಶಾಕ್ ಇದು. ಸಾಕಷ್ಟು ಜನ ಬರ್ತಿದ್ದವರು ಶೆಲ್ ಪೆಟ್ರೋಲ್ ಕಂಪ್ನಿಗೆ ಬೈಕೊಂಡು ವಾಪಸ್ ಹೋಗ್ತಾ ಇರತಕ್ಕಂಥ ದೃಶ್ಯಗಳನ್ನ ಬೆಳಗ್ಗೆಯಿಂದ ಬೆಂಗಳೂರು ಸಾಕಷ್ಟು ಕಡೆ ಗಮನಿಸ್ತಾ ಇದೀವಿ. ಮತ್ತು ಕಮರ್ಷಿಯಲ್ ಸಿಲಿಂಡ್ರು ಶರ್ಮಿತಾ ಹೇಳ್ತಾ ಇದ್ರಿ, ಬೆಳಗ್ಗೆ ನೋಡಿ 195 ರೂಪಾಯಿ ಜಾಸ್ತಿ ಆಗಿದೆ ಕಮರ್ಷಿಯಲ್ ಸಿಲಿಂಡರ್. ಮೊದಲೇ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಯುದ್ಧ ಶುರುವಾದ್ಮೇಲೆ. ಈ ಸಂದರ್ಭದಲ್ಲೇ 195 ರೂಪಾಯಿ ಜಾಸ್ತಿ ಆಗಿದೆ. 2078 ರೂಪಾಯಿ ಆಗಿದೆ ಕಮರ್ಷಿಯಲ್ ಸಿಲಿಂಡರ್. ಪುಣ್ಯ ಅಂದರೆ ಜನಕ್ಕೆ ಏನೋ ಡೊಮೆಸ್ಟಿಕ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿಲ್ಲ. ಅಂದರೆ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಡ್ತಾ ಇದೆ ಅನ್ನೋದು ದಿನಕ್ಕೂ ಗೊತ್ತಾಗ್ತದೆ. ಈ ಕಾರಣಕ್ಕಾಗಿ ಟ್ರಂಪು ಎಲ್ಲೋ ಒಂದು ಕಡೆ ಏನೋ ಯುದ್ಧವನ್ನು ನಿಲ್ಲಿಸುವಂಥ ಸಾಧ್ಯತೆ ಇದೆ. ಮತ್ತು ನ್ಯಾಟೋ ದೇಶಗಳು ಟ್ರಂಪ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಫ್ರಾನ್ಸ್, ಇಟಲಿ ಏನು ಮಾಡ್ತಿದೆ ಅಂದರೆ, ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನಮ್ಮ ವಾಯುಮಾರ್ಗವನ್ನು ನೀವು ಬಳಸಬೇಡಿ, ನೀವು ವಾಯುಮಾರ್ಗವನ್ನು ಬಳಸೋಕ್ಕೆ ಅಗ್ರಿಮೆಂಟ್ ಇರೋದು ನ್ಯಾಟೋ ದೇಶಗಳ ಜೊತೆ. ಮತ್ತು ಎರಡಕ್ಕೆ, ಒಂದು ಯುದ್ಧ ಸಾಮಗ್ರಿಗಳನ್ನ ಸಾಗಣೆ ಮಾಡಲು, ಮತ್ತು ಏನು ರಿಹಾರ್ಸಲ್ ಮಾಡಲು. ಏನು ಯುದ್ಧ ಸಂದರ್ಭದಲ್ಲಿ ಏನು ರಿಹಾರ್ಸಲ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಾತ್ರ ನೀವು ಏರ್ ಸ್ಪೇಸನ್ನು ಬಳಸ್ಬೋದು. ಅಂದರೆ ಯುದ್ಧ ಮಾಡೋದಕ್ಕೆ ಅಂತಲೇ ವಿಮಾನಗಳನ್ನು ಕಳಿಸೋದಾದರೆ ನಾವು ಬಿಡಲ್ಲ ಅಂತೇಳಿ ವಾಯುಮಾರ್ಗಗಳನ್ನ ಬಂದ್ ಮಾಡಿದ್ವಿ. ಇದು ಕೂಡ ಜಾಗತಿಕ ಮಟ್ಟದಲ್ಲಿ ಒಂದು ಟ್ರಂಪ್ಗೆ ದೊಡ್ಡ ಹಿನ್ನಡೆ. ಈ ಎಲ್ಲ ಕಾರಣಗಳಿಂದಾಗಿ ಮೋಸ್ಟ್ಲಿ ಇನ್ನೊಂದು 2-3 ವಾರದಲ್ಲಿ ಯುದ್ಧವನ್ನು ವೈಂಡ್ ಅಪ್ ಮಾಡೋಂಥ ಚಾನ್ಸಸ್ ಇದೆ ಶರ್ಮಿತಾ. ಫಾಲೋ ಅಪ್ ಮಾಡೋಣ.